ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಬಜಾಜ್ ಪಲ್ಸರ್ NS 125 ಬೈಕು 2024 ಮಾಡಲು ಸಿಂಗಲ್ ಓನರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಇದು ಲೋನ್ ಕಂಟಿನ್ಯೂ ಸಹ ಸಿಗುತ್ತೆ ಮತ್ತು ಫುಲ್ ಕ್ಯಾಶ್ ಅಂದ್ರೂ ಫುಲ್ ಕ್ಯಾಶ್ಗೂ ಸಹ ಸಿಗುತ್ತೆ ವೀಕ್ಷಕರೇ. ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಆಗಿರ್ತೀವಿ, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಬೋದು ವೀಕ್ಷಕರೇ. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ, ಓಕೆನಾ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟು ನಾವು ಯಾವುದೇ ವೀಡಿಯೋ ಇದೇ ಥರ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಯಾರಾದರೂ ಒಂದು NS 125 ಬೈಕ್ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಮತ್ತು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ ನೋಡಿ ವೀಕ್ಷಕರೇ. ಅಕಸ್ಮಾತ್ ಅಲ್ಲೇನಾದರೂ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಾಗ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ನಂಬರ್ ಇದ್ದರೆ ಮಾತ್ರ ವಿಡಿಯೋ ಕೆಳಗಡೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಯಾವುದು 125 ಪಲ್ಸರಾ? ಹಾಂ, NS 125. ಓಕೆ, N25 ಅಂದರೆ ಮಾಡಲ್ ಯಾವುದು? ಮಾಡಲು 9, 2024. 2024. ಹಾಂ, 9 ತಿಂಗಳದ ಗಾಡಿ. ಹಾಂ, 9 ತಿಂಗಳ ಗಾಡಿ 2024. ಹಾಂ 24 ಇದೇ ವರ್ಷದಾ? ಹಾಂ, ಇದೇ ವರ್ಷದ್ದು. ಹಾಂ, 9 ತಿಂಗಳು ತೊಗೊಂಡಿರೋದು. ಹಾಂ ಹಾಂ. ಓಕೆ ಓಕೆ. ಈಗ ಎಷ್ಟು ಹೊಡಿದೆ ಗಾಡಿ? ಗಾಡಿ 9,500 ಚಿಲ್ಲರೆ ಹೊಡಿದೆ ಅಷ್ಟೇ. ಹ್ಞೂ, ಅಂದರೆ ಈಗ ಸಿಂಗಲ್ ಓನರ್ ಆಗಿರೋದಲ್ಲ? ಹಾಂ, ಸಿಂಗಲ್ ಓನರ್. ಎಲ್ಲ ರೆಡಿ ಇದೆ ಗಾಡಿ, ಇನ್ಸೂರೆನ್ಸು. ಹ್ಞೂ ಹ್ಞೂ. ಓಕೆ. ಈಗ ಗಾಡಿ ಅಂದರೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರಾ? ಹಾಂ, ಲೋನ್ ಇದೆ ಗಾಡಿ ಮೇಲೆ. ಹ್ಞೂ. ಹ್ಞೂ, ಲೋನ್ 85,000 ಲೋನ್ ಇದೆ. ಕ್ಲಿಯರ್ ಮಾಡಿ ಕೊಡ್ತೀರಾ, ಏನು ಲೋನ್ ಕಂಟಿನ್ಯೂ ಕೊಡ್ತೀರಾ? ಕಂಟಿನ್ಯೂ ಬೇಕಂದ್ರೆ ಕಂಟಿನ್ಯೂ ಕೊಡ್ತೀನಿ, ಇಲ್ಲ ಕ್ಲಿಯರ್ ಮಾಡಿ ಕೊಡಿ ಅಂದರೆ ಕ್ಲಿಯರ್ ಮಾಡಿಕೊಡ್ತೀನಿ. ಅಂದರೆ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದರೂ ಕಂಟಿನ್ಯೂ ಕೊಡ್ತೀರಾ? ಹಾಂ, ಕೊಡ್ತೀನಿ. ಓಕೆ. ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರಿ? 37,000 ಮಾಡಿ. 37,000. ಹಾಂ. ಓಕೆ. ಒಂದು ಕಂತು ಎಷ್ಟು ಬರುತ್ತೆ? ಎಷ್ಟು ವರ್ಷ ಹಾಕ್ಸಿದ್ರಾ? 2 ವರ್ಷ ಹಾಕ್ಸಿದ್ದೀನಿ, 24. ಒಂದು ಕಂತು 5,849 ರೂಪಾಯಿ ಬರುತ್ತೆ. ಹಾಂ, ಅಂದರೆ ಈಗ ಎಷ್ಟು ಕಂತು ಕಟ್ಟಿದ್ರಾ? ಈಗ 10 ಕಂತು ಕಟ್ಟಿದ್ದೀನಿ. 9 ಕಂತು ಕಟ್ಟಿದ್ದೀನಿ. 9 ಕಂತಾ? ಹಾಂ ಸರ್, 9 ಅಂದರೆ ಇದನ್ನು ಗಾಡಿ ತಗೊಂಡು 3 ತಿಂಗಳನ 4 ತಿಂಗಳು ಎಷ್ಟಾಯ್ತು? 9, 4, 12, 4 ತಿಂಗಳು ಲೆಕ್ಕಾಚಾರ ಆಗಿದೆ. ಅದೇ 1 ತಿಂಗಳ ಗ್ಯಾಪ್ ಬಿಟ್ಟು ಬಂದಿದೆ, ಅಂದರೆ ಇನ್ನು 85,000 ಇದೆ ಕಟ್ಟೋಕ್ಕೆ. ನಿನ್ನೆ ಹೋಗಿ ಚೆಕ್ ಮಾಡಿಸಿದೆ ಅಲ್ಲ, ಹ್ಞೂ. 85,000 ಲೋನ್ ಇದೆ. ಕ್ಲಿಯರ್ ಮಾಡಿಬಿಟ್ಟು ಇದಕ್ಕೆ ಅದೇ HP ಕ್ಯಾನ್ಸಲ್ ಕೊಡ್ತೀರಾ? ಹಾಂ, HP ಕ್ಯಾನ್ಸಲ್ RTO ಆಫೀಸಿಗೆ ಹೋಗಿ HP ಕ್ಯಾನ್ಸಲ್ ಮಾಡಿಸ್ಬೇಕು. ಮತ್ತು ಕ್ಲಿಯರಿಟಿ ಕೊಡ್ತೀವಿ ಅಂತ ಹೇಳಿದ್ರು ಅವರು. 15 ದಿವಸ ಬಿಟ್ಟು ಬರುತ್ತೆ, NOC ಬರುತ್ತೆ 15 ದಿವಸ ಬಿಟ್ಟು ಅಂತ ಹೇಳಿದ್ರು. ಅಲ್ಲ, ನನಗೆ ಅರ್ಥ ಆಗಲಿಲ್ಲ. ನೀವು ಈಗ 9 ಕಂತು ಕಟ್ಟಿರ್ತಾನೆ? ಹಾಂ, 9, 10 ಆಗಿದೆ ಒಟ್ಟು. ಗಾಡಿ ಮಾಡಲ್ ಕರೆಕ್ಟಾಗಿ ಹೇಳಿ ಎಷ್ಟಂತ? 2024. ಅದೇ ಇದು ಹಾಕಿದ್ದೀನಿ. ಅಲ್ಲ, 9 ತಿಂಗಳಲ್ಲಿ ತಗೊಂಡಿದ್ರಿ ಅಂತಂದ್ರಲ್ಲ. ಹಾಂ, ಈಗ 9 ತಿಂಗಳಾದ್ರೆ ಇದು ಡಿಸೆಂಬರ್ ಕರೆಕ್ಟಾ? 3 ತಿಂಗಳು ಇಲ್ಲ 4 ತಿಂಗಳು ಆಗಿರೋದು ಗಾಡಿ ತೊಗೊಂಡು ನೀವು. ಈಗ RC ಕಾರ್ಡು ಮತ್ತು ಇನ್ಸೂರೆನ್ಸ್ ಹಾಕಿದ್ದೀನಿ. ಹಾಂ ಹಾಂ ಹಾಂ. ಅಲ್ಲಿ ನೋಡಿ ಎಷ್ಟು ತಿಂಗಳದ್ದು ಗಾಡಿ ಅಂತ. ಸರಿ ಸರಿ, ಆಯಿತು. ಈಗ ಫುಲ್ ಕ್ಯಾಶ್ ಆದರೆ ಏನು ಹೇಳ್ತೀರಿ ಗಾಡಿ ರೇಟು? ಫುಲ್ ಕ್ಯಾಶ್ ಆದರೆ ಒಂದು ಲೋನ್ ಎಲ್ಲ ಕ್ಲಿಯರ್ ಮಾಡಿಸ್ಕೊಡ್ಬೇಕು. ಹ್ಞೂ. 1,20. 1,20? ಹ್ಞೂ. ಹೊಸ ಗಾಡಿ ಬರುತ್ತಲ್ಲ ಸರ್ 1,20ಕ್ಕೆ? ಹೊಸ ಗಾಡಿ ಜಾಸ್ತಿ ಇದೆ, 1,50 ಇದೆ ಈಗ. 125 1,50 ಇಲ್ಲ ಸರ್? ಹಾಂ, 1,35 ಇದೆ. ಇಲ್ಲ, ಫುಲ್ ಕ್ಯಾಶೇ 1,40 ಇದೆ ಹೊಸ ಗಾಡಿ. ಹ್ಞೂ. ಹ್ಞೂ. ಸರ್, ಈ ಗಾಡಿ ಇರೋದಲ್ಲಿ? ಗಾಡಿ ಇರೋದು ಇಲ್ಲಿ ನಡುವಿನ ತಾಂಡ. ಜಿಲ್ಲೆ, ತಾಲೂಕು? ವಿಜಯನಗರ ತಾಲೂಕು, ಹೂವಿನಡಗಲಿ, ಹೋಬಳಿ ಹಿರೇಡಗಲಿ, ಗ್ರಾಮ ಪಂಚಾಯತಿ ಹೊಳಲ್ ಬರುತ್ತೆ, ಪೋಸ್ಟ್ ಹೆರಡ. ಹ್ಞೂ. ಊರು ನಡುವಿನ ತಾಂಡ ಅಂತ. ಓಕೆ. ತಾಂಡನದು? ಹಾಂ, ತಾಂಡ. ಓಕೆ ಓಕೆ. ಈಗ ಕಾಂಟ್ಯಾಕ್ಟ್ ನಂಬರ್ ಅದೇ 14 ನಂಬರ್ ಹಾಕಿಲ್ಲ? ಹಾಂ, ಅದೇ ಹಾಕಿರಿ. ಸರಿ ಸರ್, ಆಯ್ತು. ಫೈನಲ್ 1,15ಕ್ಕೆ ಬಂದರೆ ಕೊಟ್ಬಿಡೋಣ ಲಾಸ್ಟ್. 1,15? ಹಾಂ. ಹ್ಞೂ. ಅದಕ್ಕಿಂತ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತಾ? ಆಗುತ್ತೆ, ನೆಗೋಷಿಯಬಲ್ ಮಾಡೋಣಂತೆ. ಅಂದರೆ ಮತ್ತೆ ಲೋನ್ ಕಟ್ಟಿದ್ದೆಲ್ಲ ನಮಗೆ ಲಾಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹೌದು ಹೌದು.
ಎರಡು ಗಾಡಿ ಇದ್ದಾವೆ, ಎಂತಕ್ಕೆ ಎರಡು ಗಾಡಿ, ಪೆಟ್ರೋಲ್ ಹಾಕೋಕ್ಕಾಗಲ್ಲ. ಹ್ಞೂ ಹಾಂ. ಸರಿ ಸರ್, ಆಯಿತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಡ್ತಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ವೀಕ್ಷಕರೇ. ಹೊಸ ಗಾಡಿ ಆದರೂ ಏನು ಚೆಕ್ ಮಾಡೋದ್ರಲ್ಲಿ ಏನು ಅಂತ ಏನು ಇದಿರಲ್ಲ, ಹಂಗಾಗಿ ಒಂದು ಸತಿ ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ವೀಕ್ಷಕರೇ, ಓಕೆನಾ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಾದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳ್ಸೋಕ್ಕಂದ್ರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು NS 125 ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ. ಥ್ಯಾಂಕ್ ಯು.